ನಮಸ್ಕಾರ ಸ್ನೇಹಿತರೆ, ಇನ್ಮುಂದೆ ವಾಟ್ಸಪ್ ಬಳಸುವ ಪ್ರತಿಯೊಬ್ಬರಿಗೂ ಒಂದು ಭರ್ಜರಿ ಸಿಹಿ ಸುದ್ದಿ ಸಿಕ್ಕಿದೆ. ಅದೇನಪ್ಪ ಅಂದರೆ ನೀವೀಗ ನೇರವಾಗಿ ವಾಟ್ಸಪ್ ಮೂಲಕವೇ ನಿಮ್ಮ ಮೊಬೈಲ್ ರೀಚಾರ್ಜ್ ಮಾಡಿಕೊಳ್ಳಬಹುದು. ಹಾಗಾದರೆ ಇದು ಹೇಗೆ ಸಾಧ್ಯ ಅನ್ನೋದನ್ನು ತಿಳಿಯಲು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ನಂಬರ್ 1 ಚಾಟಿಂಗ್ ಅಪ್ಲಿಕೇಶನ್ ಆಗಿರುವ ವಾಟ್ಸಪ್ ಈಗ ತನ್ನ ಪ್ಲ್ಯಾಟ್ಫಾರ್ಮ್ನಲ್ಲಿ ಹೊಸದಾಗಿ ರೀಚಾರ್ಜ್ ಮಾಡುವ ಸೌಲಭ್ಯವನ್ನು ತಂದಿದೆ. ಭಾರತದಲ್ಲಿ ವಾಟ್ಸಪ್ ಗ್ರಾಹಕರಿಗೆ ಈ ಪ್ರೀಪೇಯ್ಡ್ ಮೊಬೈಲ್ ರೀಚಾರ್ಜ್ ಫೀಚರ್ ಲಭ್ಯವಾಗ್ತಾ ಇದೆ. ನೀವು ಆಂಡ್ರಾಯ್ಡ್ ಮೊಬೈಲ್ ಬಳಸುತ್ತಿರಲಿ ಅಥವಾ ಆ್ಯಪಲ್ ಐಫೋನ್ ಬಳಸುತ್ತಿರಲಿ, ಎರಡೂ ಫೋನ್ಗಳಲ್ಲೂ ಈ ಆಪ್ಷನ್ ಕೆಲಸ ಮಾಡುತ್ತೆ. ಈ ಸೌಲಭ್ಯವು ಹಂತ ಹಂತವಾಗಿ ಎಲ್ಲರಿಗೂ ರೋಲ್ಔಟ್ ಮಾಡಲಾಗ್ತಾ ಇದೆ. ಮುಂದಿನ ಕೆಲವು ದಿನಗಳಲ್ಲಿ ವಾಟ್ಸಪ್ ಉಪಯೋಗಿಸುವ ಭಾರತದ ಎಲ್ಲ ಜನರಿಗೂ ಈ ಹೊಸ ಅಪ್ಡೇಟ್ ಸಿಗಲಿದೆ. ಇದರಿಂದಾಗಿ ಇನ್ಮುಂದೆ ಪ್ರತಿಯೊಬ್ಬ ವಾಟ್ಸಪ್ ಬಳಕೆದಾರರು ತಮ್ಮ ಸ್ವಂತ ಮೊಬೈಲ್ ನಂಬರನ್ನು ಇದರಲ್ಲೇ ರೀಚಾರ್ಜ್ ಮಾಡ್ಕೋಬಹುದು. ಕೇವಲ ನಿಮ್ಮದಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಅಥವಾ ಬೇರೆ ಯಾರದ್ದೇ ನಂಬರ್ ಆಗಿದ್ರೂ ಕೂಡ ಕೆಲವು ಸಿಂಪಲ್ ಸ್ಟೆಪ್ಸ್ ಫಾಲೋ ಮಾಡಿ ಸುಲಭವಾಗಿ ರೀಚಾರ್ಜ್ ಮಾಡಬಹುದು. ಹೌದು ಸ್ನೇಹಿತರೆ, ಜಿಯೋ, ಏರ್ಟೆಲ್ ಮತ್ತು ವೊಡಾಫೋನ್ ಐಡಿಯಾನಂತಹ ಪ್ರಮುಖ ನೆಟ್ವರ್ಕ್ಗಳ ಪ್ರೀಪೇಯ್ಡ್ ನಂಬರ್ಗಳನ್ನು ನೀವು ಇಲ್ಲಿ ರೀಚಾರ್ಜ್ ಮಾಡಲು ಅವಕಾಶವಿದೆ. ಇದಕ್ಕೆ ಬೇಕಾಗುವ ಪೇಮೆಂಟನ್ನು ಕೂಡ ನೀವು ವಾಟ್ಸಪ್ ಅಪ್ಲಿಕೇಶನ್ ಒಳಗಡೆನೇ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಬಹುದು. ಇದಕ್ಕೋಸ್ಕರ ನೀವು ಬೇರೆ ಯಾವುದೇ UPI ಆ್ಯಪ್ಗಳನ್ನು ಓಪನ್ ಮಾಡಬೇಕಾದ ಅಗತ್ಯ ಇರುವುದಿಲ್ಲ. ಸದ್ಯ ಮೆಟಾ ಮತ್ತು ಪೇಯು ಸಂಸ್ಥೆಗಳು ಅಧಿಕೃತವಾಗಿ ಈ ಹೊಸ ಬದಲಾವಣೆಯ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿವೆ. ಇನ್ಮುಂದೆ ನೀವು ವಾಟ್ಸಪ್ ಓಪನ್ ಮಾಡಿದಾಗ ಹೋಮ್ ಸ್ಕ್ರೀನ್ನ ಮೇಲ್ಭಾಗದಲ್ಲಿ ಒಂದು ರೂಪಾಯಿ ಚಿಹ್ನೆ ಕಾಣಿಸುತ್ತೆ. ಅದನ್ನು ಕ್ಲಿಕ್ ಮಾಡಿದರೆ ಪೇಮೆಂಟ್ ಸೇವೆಗಳ ಪಟ್ಟಿ ಓಪನ್ ಆಗುತ್ತೆ. ನಾವು ದಿನನಿತ್ಯ ಬಳಸುವ ಫೋನ್ಪೇ ಅಥವಾ ಗೂಗಲ್ ಪೇ ಮಾದರಿಯಲ್ಲೇ ವಾಟ್ಸಪ್ ಕೂಡ ತನ್ನದೇ ಆದ UPI ಪೇಮೆಂಟ್ ವ್ಯವಸ್ಥೆಯನ್ನು ನೀಡಿದ್ದು, ಇಲ್ಲಿ ನಿಮ್ಮ ಬ್ಯಾಂಕ್ ಖಾತೆಯನ್ನು ಲಿಂಕ್ ಮಾಡಿಕೊಳ್ಳಬಹುದು. ಇತರ UPI ಆ್ಯಪ್ಗಳ ಥರನೇ ಇಲ್ಲೂ ಕೂಡ QR ಕೋಡ್ ಸ್ಕ್ಯಾನ್ ಮಾಡಿ ಹಣ ಕಳಿಸುವ ಸೌಲಭ್ಯವಿದೆ. ಹಾಗೆಯೇ ಕೇವಲ ಮೊಬೈಲ್ ನಂಬರ್ ನಮೂದಿಸಿಯೂ ಸಹ ನೀವು ಯಾರಿಗೆ ಬೇಕಾದರೂ ದುಡ್ಡು ಕಳಿಸಬಹುದು. ಈ ಎಲ್ಲ ಫೀಚರ್ಗಳ ಜೊತೆಗೆ ಈಗ ಹೊಸದಾಗಿ ಮೊಬೈಲ್ ರೀಚಾರ್ಜ್ ಮಾಡುವ ಆಯ್ಕೆಯನ್ನು ಸೇರಿಸಲಾಗುತ್ತಿದೆ. ಸದ್ಯಕ್ಕೆ ವಾಟ್ಸಪ್ನಲ್ಲಿ ಹಣ ವರ್ಗಾವಣೆ ಮಾಡುವುದರ ಜೊತೆಗೆ ಕರೆಂಟ್ ಬಿಲ್ ಕಟ್ಟುವುದು, ಮೆಟ್ರೋ ಟಿಕೆಟ್ ಬುಕ್ ಮಾಡುವುದು ಸೇರಿದಂತೆ ಹಲವು ಸೌಕರ್ಯಗಳು ಈಗಾಗಲೇ ಇವೆ. ಆ ಒಂದು ಸಾಲಿಗೆ ಈಗ ಈ ಪ್ರೀಪೇಯ್ಡ್ ಮೊಬೈಲ್ ರೀಚಾರ್ಜ್ ಆಪ್ಷನ್ ಕೂಡ ಹೊಸದಾಗಿ ಸೇರಿಕೊಂಡಂತಾಗಿದೆ. ಪ್ರಸ್ತುತ ದಿನಗಳಲ್ಲಿ ಈ ಅಪ್ಡೇಟ್ ಕೆಲವು ಮೊಬೈಲ್ ಬಳಕೆದಾರರಿಗೆ ಇನ್ನೂ ಸಿಕ್ಕಿರಲಿಕ್ಕಿಲ್ಲ. ಆದರೆ ಮುಂಬರುವ ದಿನಗಳಲ್ಲಿ ಅತಿ ಶೀಘ್ರದಲ್ಲಿ ಇದು ಎಲ್ಲರ ಮೊಬೈಲ್ ಆ್ಯಪ್ನಲ್ಲೂ ಲಭ್ಯವಾಗಲಿದೆ.